Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆನೆ ನನ್ನ ಮಗಳಿಗೆ ಕೆಮ್ಮು ಅಂದರೆ ಕೆಮ್ಮಾಗ್ಬಿಟ್ಟಿತ್ತು, ಸಿಕ್ಕಾಪಟ್ಟೆ ವಾಮಿಟ್ ಮಾಡಿಬಿಟ್ಟಿದ್ದು. ನೈಟೆಲ್ಲ ಜಾಸ್ತಿ ಕೆಮ್ಮಾಗ್ಬಿಟ್ಟು ಅದಕ್ಕೆ ಬೆಳಗ್ಗೆನೆ ಅವಳಿಗೆ ಎಲೆ, ದೊಡ್ಡ ಪತ್ರೆ, ತುಳಸಿ ಪತ್ರೆ ಎಲ್ಲ ಹಾಕ್ಬಿಟ್ಟು ರುಬ್ಕೊಂಡೆ. ಅದು ಸ್ವಲ್ಪ ಇರೋದ್ರಿಂದ ಫುಲ್ಲು ನುಣ್ಣಗೆ ಪೇಸ್ಟ್ ಆಗಲಿಲ್ಲ, ಯಾಕೆಂದರೆ ಅದಕ್ಕೆ ನೀರೇನು ಹಾಕೋಂಗಿಲ್ಲ, ಹಂಗೇ ರುಬ್ಬಬೇಕು. ಹಾಗೆ ರುಬ್ಬಿಬಿಟ್ಟು ದಪ್ಪ ರುಬ್ಬಾದ್ಮೇಲೆ ಚೆನ್ನಾಗಿ ಹಿಂಡಬೇಕು. ಹಿಂಡಿರೆ ರಸ ಬರುತ್ತೆ, ಬರೀ ಆ ರಸ ಮಾತ್ರ ಕುಡಿಸ್ಬೇಕು. ಆ ರಸ ಎಲ್ಲ ಕುಡಿಸ್ಬಿಟ್ಟು ಅವಳನ್ನ ರೆಡಿ ಮಾಡಿ ಅಂಗನವಾಡಿಗೆಲ್ಲ ಕರ್ಕೊಂಡು ಹೋಗಿ ಅಂಗನವಾಡಿಲಿ ಬಿಟ್ಟು ನಾನು ಬಂದು ತಿಂಡಿ ತಿನ್ನೋಣ ಅಂತೇಳಿ ಕೂತ್ಕೊಂಡೆ. ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕ್ಯಾಪ್ಸಿಕಮ್ ರೈಸ್ ಮಾಡಿದೆ. ಕ್ಯಾಪ್ಸಿಕಮ್ ರೈಸ್ನ ತಿಂದ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಪಾಯಸ ಇತ್ತು, ಪಾಯಸ ತಿನ್ಕೊಂಬಿಟ್ಟು ನೀರು ಬಿಟ್ಟು ಅಂತೇಳಿ ಆಮೇಲೆ ಬಟ್ಟೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಬಟ್ಟೆ ತೊಳೆಯೋಕೆ ಕೂತ್ಕೊಂಡೆ. ಬಟ್ಟೆ ಸ್ವಲ್ಪ ಇತ್ತು, ಆ ಬಟ್ಟೆ ಅಲ್ಲಿಂದ ಪಾತ್ರೆನೆಲ್ಲ ಎತ್ತಿಟ್ಟು ಆಮೇಲೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟು ನನಗೆ ಅಷ್ಟು ಬೆಡ್ಶೀಟೆಲ್ಲ ತೊಳೆದು ಅಷ್ಟೇ. ಆಮೇಲೆ ನನ್ನ ಮಗಳನ್ನ ಹೋಗಿ ಅಂಗನವಾಡಿಯಿಂದ ಕರ್ಕೊಬರೋ ಟೈಮ್ ಐತಲ್ಲ, ಅವಳನ್ನು ಕರ್ಕೊಂಬಂದು ಸಂಜೆ ಏನಾದ್ರು ಸ್ನ್ಯಾಕ್ಸ್ ಬೇಕು ಅಂತಿದ್ದು, ಸ್ನ್ಯಾಕ್ಸ್ ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ವಾಮಿಟ್ ಬೇರೆ ಮಾಡಿದ್ದಾಳೆ. ಅಂಗಡಿಯಲ್ಲಿ ಐಟಮ್ಸ್ ಏನು ಇರ್ತಿರ್ಲಿಲ್ಲ, ಅದಕ್ಕೆ ಆಮೇಲೆ ಪುರಿ ಮತ್ತು ತರಕಾರಿ ಸಾಂಬಾರು ಮಾಡಿದ್ದಿತ್ತಲ್ಲ, ಆ ಸಾಂಬಾರಿಗೆ ಪುರಿ ಹಾಕೊಂಡಿದ್ದೆ, ಸಕ್ಕತ್ತಾಗಿರುತ್ತೆ. ಅದಕ್ಕೆ ಬೇಲ್ಪುರಿ ಥರ ಆಗಿರುತ್ತೆ. ಆಮೇಲೆ ಆ ಪುರಿನೆಲ್ಲ ಹಾಕ್ಬಿಟ್ಟು ಕಲಿಸ್ಕೊಟ್ಟೆ, ತಿಂದು ಆಮೇಲೆ ಅವ್ರ ಆಟ ಕುತ್ಕೊಂಡು ಅಷ್ಟೊತ್ತಿಗೆ ಅಪ್ಪಾಜಿ ಬಂದಿದ್ರು. ಅವ್ರ ಅಪ್ಪಾಜಿ ಜೊತೆ ಆಟ ಕೂತಿದ್ವಿ. ಆಟಾಡ್ತಾ ಅವ್ರೇನು ಮಾಡಿದ್ರು ಅಂದರೆ ನಮ್ಮ ಮನೆಯವರು ಫುಲ್ ಅವರು ಡೋರ್ ಲಾಕ್ ಆಡ್ಬಿಟ್ಟು ಕೂರಿಸ್ಬಿಟ್ರು. ಆ ಡೋರ್ ಲಾಕ್ ಮಾಡ್ತಿದ್ದಂಗೆ ಹೊತ್ತು ಸಾಕಾಗ್ಬಿಟ್ರು. ಆಮೇಲೆ ಅವಳನ್ನೆಲ್ಲ ಕರ್ಕೊಂಡು ಸಮಾಧಾನ ಎಲ್ಲ ಮಾಡಿ ಮತ್ತೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ. ಅಡುಗೆ ಮಾಡೋಕ್ಕೆ ಏನು ಮಾಡೋಣ ಅಂತ ಸಂಜೆ ಟೈಮು ಅಂತ ಹೇಳ್ಬಿಟ್ಟು ಸ್ವಲ್ಪ ಚಟ್ನಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡೋಕ್ಕೆ ಅಂತೇಳಿ ರೆಡಿ ಮಾಡ್ಕೊಂಡ್ರೆ ಸ್ವಲ್ಪ ಎಣ್ಣೆಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ, ಕಾಯಿ, ಸಾಂಬಾರು ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರಿಬೇಕು. ಈ ಥರ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರಿಬೇಕು. ಹುರಿದ್ರೆ ಚೆನ್ನಾಗಿರುತ್ತೆ. ನಾನು ಹುರಿಯೋಕ್ಕಲ್ಲೇ ನಮ್ಮ ಅಪ್ಪ ಮಕ್ಕಳು ಹೋಗ್ಬಿಟ್ಟು ಚರ್ಮುರಿ ಮಾಡ್ಕೊಂಡು ಚೆನ್ನಾಗೆಲ್ಲ ತಿಂತೀವಿ. ಮತ್ತು ಅವ್ರ ಹತ್ರ ಇದೆಲ್ಲ ತಣ್ಣಗಾಗಿತ್ತು. ಬಂದವಳೆ ಅನ್ನ ಮುದ್ದೆ ಮಾಡಿಬಿಟ್ಟು ಬೇಗನೆ ಅದನ್ನೆಲ್ಲ ದಪ್ಪದಾಗಿ ರುಬ್ಕೊಬಿಟ್ಟು ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡು ಕೂತ್ಕೊಂಡೆ. ಅದೇ ಸಕ್ಕತ್ತಾಗಿ ಮಾತ್ರ ಚಟ್ನಿ ಅಂತು. ಅದಕ್ಕೆ ಸ್ವಲ್ಪ ಜೀರಿಗೆ, ಮೆಂತ್ಯ ಮತ್ತು ಸಾಸಿವೆ ಹುರಿದ್ಬಿಟ್ಟು ಪೌಡ್ರ್ ಹಾಕ್ಬೇಕು. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಜೈ ಆಂಜನೇಯ.